ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಪಾರ್ಟ್ ಟೈಮ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು 12 ಗಂಟೆಯಿಂದ 4 ಗಂಟೆವರೆಗೂ ನಾನಿವಾಗ ಶಿಫ್ಟ್ನ ಬುಕ್ ಮಾಡ್ಕೊಂಡು ಆನ್ಲೈನಿಗೆ ಕೂಡ ಹೋಗ್ತೀನಿ. ಸರ್ಜು 20 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ, ನೋಡ್ತೀನಿ ತಡೀರಿ. ಹಾಂ, 20 ರೂಪೀಸ್ ಸರ್ಜ್ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ಈ ಥರ ಸರ್ಜು 20 ರೂಪೀಸ್ ಇದ್ದಾಗ ಯಾವ ಥರ ಅರ್ನ್ ಆಗುತ್ತೆ ಏನು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಮಾಡಿದಾಗೆಲ್ಲ 100 ರೂಪೀಸ್ ಪರ್ ಆರ್ಡರ್ ಕೊಟ್ಟಿದ್ದೆ, ಅವಾಗಲೇ ಮಾಡಿದ್ದು. ಬಟ್ ಯಾಕೋ ಈ ಸಲ ಕೊಟ್ಟೇ ಇಲ್ಲ. ಆಲ್ರೆಡಿ ನಾನು ಡ್ಯೂಟಿ ಮಾಡಿ 1.5 ತಿಂಗಳು 2 ತಿಂಗಳು ಆಗ್ತಾ ಬಂತು. ಒಂದು 2 ತಿಂಗಳಾದ್ಮೇಲೆ ಸ್ವಿಗ್ಗಿ ಡ್ಯೂಟಿ ಮಾಡೋಕ್ಕೆ ಬಂದಿದ್ದೀನಿ. ಇಷ್ಟು ದಿನ ಎಲ್ಲ ಬರೀ ಝೊಮ್ಯಾಟೋನೇ ಮಾಡ್ತಾಯಿದ್ದೆ. ಬನ್ನಿ ಇವತ್ತು ಫಾರ್ ಎ ಚೇಂಜ್ ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ ಮಾಡಿ ತೋರಿಸ್ತೀನಿ. ಅಂದರೆ 12 ಗಂಟೆಯಿಂದ 4 ಗಂಟೆವರೆಗೂ ಎಷ್ಟಾಗುತ್ತೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಬನ್ನಿ ಲಾಗಿನ್ ಹೊರಟೋಗ್ಬಿಡ್ತೀನಿ. ನೋಡಿ, ಇಲ್ಲಿದೆ ಇವಾಗ ಶಿಫ್ಟ್ ಬುಕ್ ಮಾಡ್ಕೊತೀನಿ. 12ರಿಂದ 4 ಬುಕ್ ಮಾಡಿಕೊಂಡೆ. ಗೋ ಆನ್ಲೈನ್ ಸ್ಟಾರ್ಟ್ ಅರ್ನಿಂಗ್ ಅಂತ ಬರ್ತಾಯಿದೆ. ನೋಡಿ, ಆನ್ಲೈನ್ ಕೂಡ ಹೋಯ್ತು. ಫಸ್ಟ್ನೇ ಆರ್ಡರ್ ಯಾವಾಗ ಬರುತ್ತೆ ಅನ್ನೋದು ವೆಯ್ಟ್ ಮಾಡೋಣ. ಟೈಮು 12 ಗಂಟೆ 7 ನಿಮಿಷ. ಸೊ ನೋಡೋಣ ಎಷ್ಟು ಗಂಟೆ ಬರುತ್ತೆ ಫಸ್ಟ್ನೇ ಆರ್ಡರ್ ಅಂತ. ಸ್ನೇಹಿತರೆ ನೋಡಿ, ಮೊದಲನೇ ಆರ್ಡರ್ ಬರ್ತಾಯಿದೆ. ಈಗ ಅಕ್ಸೆಪ್ಟ್ ಆರ್ಡರ್ ಮಾಡ್ಬೇಕು ನಾನು. ಎಷ್ಟು 4.78 ಕಿಲೋಮೀಟರ್ ತೋರಿಸ್ತಾ ಇದೆ. ಅಕ್ಸೆಪ್ಟ್ ಆರ್ಡರ್ 56 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಪಿಕ್ ಮಾಡೋಣ. ಸ್ನೇಹಿತರೆ, ರೆಸ್ಟೋರೆಂಟ್ ನೋಡಿ ಇಲ್ಲೇ ಕಾಣಿಸ್ತಾ ಇದೆ. ಅಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಅದೇ ರೆಸ್ಟೋರೆಂಟು. ಇಲ್ಲೇ ಹತ್ರನೇ ಬಿದ್ದಿದೆ ಪಿಕಪ್. ಆರ್ಡರ್ ಕೂಡ ರೆಡಿ ಇದೆ, ಅದರಲ್ಲೇ ತೋರಿಸುತ್ತೆ ಸ್ಟಾರ್ಟಿಂಗಲ್ಲೇ ರೆಡಿ ಫಾರ್ ದ ಪಿಕಪ್ ಅಂತ. ಬನ್ನಿ ಹೋಗಿ ಪಿಕ್ ಮಾಡೋಣ. ನೋಡಿ, ರೀಚ್ ಕೊಡಬೇಕು. ಇವಾಗ ರೀಚ್ ಕೊಡ್ತೀನಿ. ರೀಚ್ ಪಿಕಪ್ ಲೊಕೇಶನ್ ಕನ್ಫರ್ಮ್. ಸೆಲ್ಫಿ ಕೇಳ್ತಾ ಇದ್ದಾನೆ, ಸೆಲ್ಫಿ ಕೊಡೋಣ. 7086. ಸ್ನೇಹಿತರೆ ನೋಡಿ, ಆರ್ಡರ್ನ ಪಿಕ್ ಮಾಡಿಕೊಂಡೆ. ಪಿಕಪ್ ಕಂಪ್ಲೀಟ್ ಕೊಡ್ತೀನಿ, ಕನ್ಫರ್ಮ್. ಸ್ನೇಹಿತರೆ ನೋಡಿ, ಮೊದಲನೇ ಡ್ರಾಪ್ ಹತ್ರ ಬಂದು ರೀಚ್ ಆದೆ. ರೀಚ್ ಕಸ್ಟಮರ್ ಲೊಕೇಶನ್ ಕೊಡಬೇಕು. ರೀಚ್ ಕೂಡ ಕೊಟ್ಟೆ. ನೋಡೋಣ ಬನ್ನಿ. ಫಸ್ಟಾಗಿ ಸೆಕ್ಯೂರಿಟಿ ಆದರೆ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡವಲ್ಲೇ ಪೆನ್ನು ಜೇಬಲ್ಲಿ ಕೈಯಲ್ಲಿ ಇಟ್ಕೊಂಡೋಗ್ಬಿಟ್ಟಿದ್ದೀನಿ. ಸ್ನೇಹಿತರೆ ನೋಡಿ, ಆರ್ಡರ್ ಕಂಪ್ಲೀಟ್ ಆಯಿತು. ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ, ಕನ್ಫರ್ಮ್. ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ. ನೋಡಿ, 57 ರೂಪೀಸ್ ಕೊಟ್ಟಿದ್ದಾನೆ. ಗೋ ಟು ಹೋಮ್ ಪೇಜು. ಮತ್ತೆ ಇವಾಗ ಝೋನ್ ಒಳಗಡೆನೇ ಹೋಗ್ಬೇಕು. ನೋಡಿ, ಇಲ್ಲಿಂದ ಆರ್ಡ್ರ್ ಬರೋಲ್ಲ ಅಂತ ಅನಿಸುತ್ತೆ. ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ವಾಪಸ್ ತಿರ್ಗಾ 4.25 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ನಾನು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇಲ್ಲೇ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬರುತ್ತಾ ಅಂತ. ಇಲ್ಲ, ಬರೋಲ್ಲ ಗಾಯ್ಸ್, ವಾಪಸ್ ಹೋಗ್ಬೇಕು. ಸ್ಟಾರ್ಟ್. ಆಮೇಲೆ ಇನ್ನೊಂದೇನು ಗೊತ್ತಾ, ಸ್ವಿಗ್ಗಿಯಲ್ಲಿ ಏನಾದ್ರು ಸರ್ಚ್ ಕೊಟ್ಟಿದ್ರೆ ಮಾತ್ರ ಪಾರ್ಟ್ ಟೈಮಲ್ಲಿ ಮಾಡೋಕ್ಕಾಗೋದು. ಇಲ್ಲ ಅಂತ ಅಂದರೆ 100% ಮಾಡೋಕ್ಕಾಗಲ್ಲ. ಪೆಟ್ರೋಲಿಗೂ ಕೂಡ ಅಮೌಂಟ್ ಆಗಲ್ಲ, ಆ ಥರ ಕೊಡ್ತಾನೆ ಅಮೌಂಟ್ಗಳು. ಟೈಮ್ ನೋಡಿ, ಆಲ್ರೆಡಿ 1 ಗಂಟೆ ಆಗ್ತಾ ಬರ್ತಾ ಇದೆ. ಸ್ವಿಗ್ಗಿಲೂ ಕೂಡ 1 ಅವರಿಗೆ ಒಂದು ಆರ್ಡರ್ ಕೂಡ ಸ್ಟಾರ್ಟ್ ಮಾಡಿದ್ದಾನೆ. ಏನಪ್ಪ, ಝೊಮ್ಯಾಟೋದಲ್ಲಂತೂ 1 ಅವರಿಗೆ ಒಂದು ಆರ್ಡರು, 1 ಅವರಿಗೆ ಮ್ಯಾಕ್ಸಿಮಮ್ ಒಂದು 2 ಆರ್ಡರ್ ಕೊಡ್ತಾವನೆ. ಬಟ್ ಇವಾಗ ಸ್ವಿಗ್ಗಿಯಲ್ಲೂ ಕೂಡ ಸೇಮ್ ಅದೇ ಥರ ಆಗಿರಂಗಿದೆ. ನಾನು ಎಕ್ಸ್ಪೀರಿಯನ್ಸ್ ಇವತ್ತೇ ಮಾಡ್ತಾ ಇರೋದಲ್ವ, ಅದರಿಂದಾಗಿ ನೋಡೋಣ. ಇದ್ರೂ 1 ಅವರಿಗೆ ಒಂದು ಆರ್ಡರ್ ಆಗಿರ್ಬೋದು. ಝೊಮ್ಯಾಟೋದಲ್ಲಂತೂ ಆರ್ಡರ್ಗಳು ತುಂಬ ಡ್ರಾಪ್ ಆಗಿದ್ದಾವೆ. ಬಟ್ ಸ್ವಿಗ್ಗಿಲೂ ಕೂಡ ಸೇಮ್ ಆರ್ಡರ್ ಡ್ರಾಪ್ ಆಗಿರೋ ಥರ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ, ಈಗ ಝೋನ್ ಒಳಗಡೆ ಬಂದಿದ್ದೀನಿ, ಆದರೂ ಕೂಡ ಇನ್ನೂ ಆರ್ಡರ್ ಬಿದ್ದಿಲ್ಲ. ಅದಕ್ಕೋಸ್ಕರ ಡೌಟ್ ಹೊಡಿತಾ ಇದೆ. ನೋಡೋಣ ಬನ್ನಿ, ರೆಸ್ಟೋರೆಂಟ್ ಹತ್ರ ಎಲ್ಲಿಗೆ ತೋರಿಸಿನ ಅಲ್ಲಿಗೆ ಹೋಗೋಣ. ಅವಾಗ ಏನಾದರೂ ಆರ್ಡರ್ ಕೊಡ್ತಾನೆ ಗೊತ್ತಾಗುತ್ತೆ. ಇನ್ನೂ ಒಂದು ಆರ್ಡರ್ ಬರ್ತಾ ಇದೆ. ಇವಾಗ ಎಷ್ಟು ರೂಪಾಯಿ ಇದ್ದಾವೆ? 40 ರೂಪಾಯಿ ಆರ್ಡರ್ ಬರ್ತಾ ಇದೆ. ಪಿಕಪ್ ಮಾಡ್ಬಿಡ್ತೀನಿ ನಂದಿನಿ ಡಿಲಕ್ಸಿಂದ. ಅಕ್ಸೆಪ್ಟ್. ಈ ನಂದಿನಿ ಡಿಲಕ್ಸ್ ಹತ್ರನೇ ಅವತ್ತು ಪಿಕಪ್ ಮಾಡೋಕೆ ಹೋದಾಗಲೇ ಮೊಬೈಲ್ ಡಿಸ್ಪ್ಲೇ ಹೊಡೆದಾಗಿದ್ದು. ಅದೇ ನೆನಪಾಗುತ್ತೆ ಇವಾಗ ಅಲ್ಲಿಗೆ ಹೋಗ್ಬೇಕಾದ್ರೂ. ಎಷ್ಟು ಕಿಲೋಮೀಟರ್ ಇದೆ? 950 ಮೀಟ್ರ್ ಇದೆ. ನೋಡಿ, ಬಂದೆ ಪಿಕಪ್ ಹತ್ರ, ನಂದಿನಿ ಡಿಲಕ್ಸ್ ಹತ್ರ ಹೋಗಿ ಪಿಕ್ ಮಾಡ್ಕೊಬರೋಣ. ಆರ್ಡರ್ ಕೂಡ ರೆಡಿ ಇದೆ. ಅಂದರೆ ಅಲ್ಲಿ ಬರಬೇಕಾದ್ರೆ ನೋಟಿಫಿಕೇಶನ್ ಬಂದಿತ್ತು ಆರ್ಡರ್ ರೆಡಿ ಆಗಿದೆ ಅಂತ. ರೀಚ್ ಪಿಕಪ್ ಕನ್ಫರ್ಮ್. ಓಕೆ, 8902.
ನೋಡಿ ಪಿಕಪ್ ಕಂಪ್ಲೀಟ್ ಆಯಿತು. ಕಸ್ಟಮರ್ ಲೊಕೇಶನ್ 1.3 ಕಿಲೋಮೀಟರ್ಸ್ ಇದೆ ಅಷ್ಟೇ, ಹತ್ರನೇ ಇದೆ. ಬನ್ನಿ ಹೋಗಿ ಬೇಗ ಡ್ರಾಪ್ ಮಾಡಿ. ನೋಡಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ, ರೀಚ್ ಆಗಿದೆ. ಯಾವುದಪ್ಪ ಇಲ್ಲಿ ಹಾಕ್ಬಿಟ್ಟು ನೋಡೋಣ. ಯಾವುದಂತ ನೋಡಲಿಲ್ಲ ನಾನು ಕರೆಕ್ಟಾಗಿ. ಈಗ ಓಪನ್ ಮಾಡಿ ನೋಡ್ತೀನಿ. ರೀಚ್ ಕಸ್ಟಮರ್ ಲೊಕೇಶನ್. ಏನಪ್ಪ ಗೊತ್ತಾಗ್ತಾ ಇಲ್ಲ, ಫೋನ್ ಮಾಡ್ತೀನಿ ತಡೀರಿ ಅವ್ರಿಗೆ. ಹಾಂ ಅಮ್ಮ ಅಂತ ಹಾಕಿದ್ದಾರೆ, ನೇಮ್ ಹಾಕಿಲ್ಲ ಮೇಡಮ್, ಅಮ್ಮ ಅಂತ ಹಾಕಿದ್ದಾರೆ. ಹಾಂ ಥ್ಯಾಂಕ್ ಯು. ನೋಡಿ ಆರ್ಡರ್ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಕೊಟ್ಟೆ. ₹40 ಕೊಟ್ಟಿದ್ದಾರೆ. ಡ್ರಾಪ್ ಮಾಡಿನಲ್ಲ ಅಲ್ಲೇ ಇದೆ ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಅದು ಕೂಡ ₹40 ಇದೇನೆ. ಹತ್ರನೇ ಇದೆ ಅಂತ ಅನ್ಸುತ್ತೆ, ಇದನ್ನು ಕೂಡ ಅಕ್ಸೆಪ್ಟ್ ಮಾಡಿದೆ. ನೀವು ಪಂಜಾಬಿ ಡಾಬಾಯಿಂದ ಪಿಕಪ್ಪು, ಬನ್ನಿ ಹೋಗಿ ಪಿಕಪ್ ಮಾಡೋಣ. 400 ಮೀಟ್ರ್ ಇದೆ ಅಷ್ಟೇ ಪಿಕಪ್ಪು, ರೆಸ್ಟೋರೆಂಟು. $1668. ವೆರಿಫೈ ಆರ್ಡರ್, ನೀಡ್ ಹೆಲ್ಪ್. ನೆಕ್ಸ್ಟ್ ಫೋಟೋ ಸಬ್ಮಿಟ್ ಮಾಡೋದು. ಫೋಟೋ ಸಬ್ಮಿಟ್ ಮಾಡ್ತಿದ್ದಂಗೆ ಕನ್ಫರ್ಮ್ ಅಪ್ಲೋಡ್. ಪಿಕಪ್ ಕಂಪ್ಲೀಟೆಡ್. ಕಸ್ಟಮರ್ ಲೊಕೇಶನ್ ಹತ್ರನೇ ಇರುತ್ತೆ ನೋಡಿ, 500 ಮೀಟ್ರ್ ಇದೆ ಅಷ್ಟೇ. ಸ್ನೇಹಿತರೆ ನೋಡಿ ಬಂದೆ ಕಸ್ಟಮರ್ ಲೊಕೇಶನ್ ಹತ್ರ, ಇನ್ನೊಂದು 50 ಮೀಟ್ರ್ ಇದೆ ಅಷ್ಟೇ. ಇಲ್ಲೆಲ್ಲರೂ ನಿಂತ್ಬಿಟ್ಟು ಕಾಲ್ ಮಾಡೋದು. ನೋಡಿ ರೀಚ್ ಆದೆ. ಬಟ್ ಈ ಥರ 3 ರೋಡ್ ಇರುತ್ತಲ್ಲ, ಅದರಲ್ಲಿ ಯಾವ ಮನೆ ಅನ್ನೋದೇ ಕನ್ಫ್ಯೂಸ್ ಆಗೋಗುತ್ತೆ. ಹಾಂ ಅದೇನೆ. ಕ್ಯಾಶ್ ಆನ್ ಡೆಲಿವರಿ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ ಕ್ಯಾಶ್ ಕೊಟ್ಟೆ, ₹165 ಕ್ಯಾಶ್ ಕಲೆಕ್ಟೆಡು. ಇಲ್ಲಿ ಅಮೌಂಟ್ ಬೇರೆ ಎಂಟರ್ ಮಾಡ್ಬೇಕು ನಾವು. ಎಷ್ಟು ಇಸ್ಕೊಂಡು 165 ಕ್ಯಾಶ್ ಕಲೆಕ್ಟೆಡ್. ಕಂಟಿನ್ಯೂ ಕೊಟ್ಟೆ, ಡೆಲಿವರಿ ಕಂಪ್ಲೀಟ್ ಕೊಟ್ಟೆ. ಇದು ₹10 ಕಾಯಿನ್ ಹೋಗುತ್ತೋ ಇಲ್ಲ ಗೊತ್ತಿಲ್ಲ, ನಂತರ ಆಲ್ರೆಡಿ ಒಂದಿದೆ, ಬಟ್ ನಾನು ಎಲ್ಲೂ ಕೂಡ ಪ್ರಯೋಗ ಮಾಡಿಲ್ಲ. ಅದು ಕೂಡ ಝೊಮ್ಯಾಟೋದಲ್ಲಿ ಡೆಲಿವರಿ ಮಾಡೋಕ್ಕೆ ಬಂದಾಗಲೇ ಕೊಟ್ಟಿದ್ದು. ಬಟ್ ₹10 ಕಾಯಿನ್ ಹೋಗುತ್ತೋ ಇಲ್ಲ ಗೊತ್ತಿರಲ್ಲ. ಸೊ ಗೊತ್ತಿದ್ರೆ ತಿಳಿಸಿ ನೀವು ಕಮೆಂಟಲ್ಲಿ, ₹10 ಕಾಯಿನ್ ಹೋಗುತ್ತೋ ಇಲ್ಲ ಅನ್ನೋದು. ಬನ್ನಿ ಜಾಬಲ್ಲಿ ಇಟ್ಕೊಂಡು ಗೋಮ್ ಕೊಡ್ತೀನಿ. ನೋಡೋಣ ತಿರ್ಗಾ ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೆ ಅಂತ. ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ನೋಡಿ. 3 ಆರ್ಡ್ರ್ ಕಂಪ್ಲೀಟ್ ಮಾಡೀನಿ, ₹97. ಹಾಂ ಕರೆಕ್ಟು. ಫಸ್ಟ್ ಆರ್ಡ್ರು ₹57, ಅದಾದ್ಮೇಲೆ ಇಲ್ಲ ಇನ್ನೂ ₹40 ಬರಬೇಕು. ಅದು ಬಂದರೆ ₹137 ಆಗುತ್ತೆ. ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಬನ್ನಿ ಆ ಸೈಡಿಗೆ ಹೋಗೋಣ, ಬೆಲ್ ರೋಡ್ ಕಡೆಗೆ.
ನೋಡಿ ಇನ್ನೂ ಒಂದು ಆರ್ಡರ್ ಬರ್ತಾ ಇದೆ. ಇದು 72 ರೂಪಾಯಿ ಆರ್ಡರ್ ಬರ್ತಾ ಇದೆ. ಕಸ್ಟಮರ್ 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ, ಸರ್ಜು 20 ರೂಪಾಯಿ ಇನ್ಕ್ಲೂಡ್ ಆಗಿ ಟೋಟಲ್ ಆಗಿ 72 ರೂಪಾಯಿ ಬರ್ತಾಯಿದೆ. ನಂದನ ಪ್ಯಾಲೇಸಿಂದ ಅಕ್ಸೆಪ್ಟ್ ಆರ್ಡರ್ ಕೊಡ್ತೀನಿ. ನೋಡಿ ಅಕ್ಸೆಪ್ಟ್ ಆಯಿತು. ಬನ್ನಿ ಹೋಗಿ ಪಿಕಪ್ ಮಾಡ್ಕೊ ಬರೋಣ. ಹಾಂ, ಕಾಂಪೌಂಡ್ ಕಟ್ಟಿದ್ದಾರೆ ಆಲೋ ಬ್ಲಾಕಿಂದು. ಆಲೋ ಬ್ಲಾಕ್ ಗೇಟ್ ಒಳಗಡೆ ಹೋಗ್ಬೇಕಾ? ಹಾಂ, ಗೇಟ್ ಇದೆ ಅದಕ್ಕೆ, ಆಲೋ ಬ್ಲಾಕಿಂದ ಇದಕ್ಕೆ. ಹಾಂ, ಅದ್ರ ಆಪೋಸಿಟ್ ಒಂದು ಗೇಟ್ ಇಲ್ಲ. ಹೌದು, ಅದೇ ಮನೆನಾ? ಹಾಂ ಹಾಂ, ಓಕೆ. ಪಿ ತಡಿಯಾ, ಒಂದು ನಿಮಿಷ ಮಾಡಿ ಸರ್, ಕೇಳ್ತೀನಿ. ಸರ್, ಅಭಿಷೇಕ ಸರ್ ಕೊಟ್ಟಿದ್ದೀನಿ, ಮೇಡಮ್ ಇದ್ದಾರೆ. ಹಾಂ, ಓಕೆ. ಸ್ನೇಹಿತರೆ ನೋಡಿ, ಕಂಪ್ಲೀಟ್ ಆಯ್ತು ಇವಾಗ. ಬೇಗ ಕೊಟ್ಟೆ, ಆರ್ಡರ್ ಕಂಪ್ಲೀಟ್ ಆಯಿತು, ಕನ್ಫರ್ಮ್. ಅಮೌಂಟ್ ಎಷ್ಟು ಕೊಟ್ಟರು ಅಂತ ನೋಡೋಣ ಮಲ್ಟಿ ಆರ್ಡರಿಗೆ. ಇದೇನು 60 ರೂಪೀಸ್ ತೋರಿಸ್ತಾ ಇದ್ದಾನೆ. 60 ಬೋನಸ್ಸು, 60 ಟಿಪ್ಸು. 2 ಆರ್ಡರ್ ಬುಕ್ಸ್ 60 ರೂಪಾಯಿ ಅಷ್ಟೇ ನಾವು ಕೊಟ್ಟಿರೋದು. ಗೋ ಹೋಮ್ ಪೇಜ್. ಇಲ್ಲ, ಸಪ್ರೇಟಾಗಿ ಕೊಟ್ಟಿದ್ದಾನೆ ನೋಡಿ. 271 ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 5 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 5 ಟ್ರಿಪ್ಸಿಗೆ 271 ರೂಪಾಯಿ ಆಗಿದೆ. ನೋಡೋಣ ಇನ್ನೆರಡು ಅವರಿಗೆ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅನ್ನೋದೆಲ್ಲ ನೋಡೋಣ. ಇವಾಗ ಝೋನಿಂದ ಆಚೆ ಇದ್ದೀನಿ. ಈಗ ಇಲ್ಲಿಂದಂತೂ ಆರ್ಡರ್ 100% ಬರೋಲ್ಲ. ಟೈಮ್ ನೋಡಿ ಕರೆಕ್ಟಾಗಿ ಇವಾಗ 4 ಗಂಟೆ 8 ನಿಮಿಷ ಆಯಿತು. ಆಫ್ ಲೈನಿಗೆ ಕೂಡ ಹೋಗಿದ್ದೀನಿ. ಲಾಸ್ಟ್ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಇವತ್ತಿನ ಅರ್ನಿಂಗು ಪಾರ್ಟ್ ಟೈಮಲ್ಲಿ ಸ್ವಿಗ್ಗಿಲಿ ಏನಾದ್ರು 20 ರೂಪಾಯಿ ಏನಾದ್ರು ಸರ್ಜಿದ್ರೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂತ ಅಂದರೆ ನೋಡಿ, 403 ರೂಪಾಯಿ ಅರ್ನ್ ಮಾಡಿದ್ದೀನಿ. ಕರೆಕ್ಟಾಗಿ 4 ಅವರ್ ಲಾಗಿನ್ ಇದ್ದೀನಿ. 8 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ಡೀಟೇಲ್ಸ್ ತೋರಿಸ್ತೀನಿ ತಡೀರಿ ನೋಡಿ. ಡೀಟೇಲ್ಸ್ ಬಂದು ಆರ್ಡರ್ ರನ್ನಿಂಗು 203 ರೂಪಾಯಿ ಆಗಿದೆ. ಕಸ್ಟಮರ್ ಟಿಪ್ಸು 40 ರೂಪಾಯಿ ಬಂದಿದೆ. ಬೋನಸ್ಸು 160 ರೂಪಾಯಿ ಆಗಿದೆ. ಅಕಸ್ಮಾತ್ ಏನಾದ್ರು ಸರ್ಜ್ ಏನಾದ್ರು ಇರಲಿಲ್ಲ ಅಂದರೆ ಬರೀ ಎಷ್ಟಾಗೋದು 240 ರೂಪಾಯಿ ಆಗೋದು ಅಷ್ಟೇ 4 ಅವರಿಗೆ. ಬಟ್ ಸರ್ಜ್ ಇರೋ ಕಾರಣ ಪರವಾಗಿಲ್ಲ, ಒಂದು ಡೀಸೆಂಟಾಗಿ ಚೆನ್ನಾಗಿನೇ ಆಗಿದೆ ಅಂತಲೇ ಹೇಳ್ಬೋದು. ಅವರಿಗೆ 100 ರೂಪೀಸ್ ಆಗಿದೆ. ಪೆಟ್ರೋಲು ಗಾಡಿ ಕರೆಕ್ಟಾಗಿ 45 ಕಿಲೋಮೀಟರ್ಸ್ ಗಾಡಿ ರನ್ ಆಗಿದೆ. ಅಂದರೆ ಎಷ್ಟು, ಒಂದು 100 ರೂಪೀಸ್ ಪೆಟ್ರೋಲ್ಗೆ ತೆಗೆದುಕೊಳ್ಳೋಣ. 100 ರೂಪೀಸ್ ಪೆಟ್ರೋಲಿಗೆ ತೆಗೆದ್ರೆ ಪಾರ್ಟ್ ಟೈಮಲ್ಲಿ ಏನಾದ್ರು ಬಂದು ನಾವೇನಾದ್ರು ಬೆಳಿಗ್ಗೆ ಹೊತ್ತು ಮಾಡ್ಕೊಂಡು ಹೋಗ್ತೀವಿ 12 ಗಂಟೆಯಿಂದ 4 ಗಂಟೆ ಅಂತ ಅಂದರೆ ಒಂದು 403 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. 403 ಅಲ್ಲ, ಪೆಟ್ರೋಲಿಗೆ ತೆಗೆದು 303 ರೂಪಾಯಿ ಸೇವ್ ಆಗುತ್ತೆ. 4 ಅವರಿಗೆ 303 ರೂಪಾಯಿ ಸೇವ್ ಆದಂಗೆ ಆಗುತ್ತೆ. ಸೊ ಈ ವಿಡಿಯೋ ಅಂತೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ. ಬಾಯ್ ಗೈಸ್.